ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಒಳಗೆ 3 ಸಬ್ಜೆಕ್ಟ್ ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಫ್ರೆಂಡ್ಸ್, ಈಗ ನೋಡಿರಿ, ನಿಮಗೆ ಎಕ್ಸೆಲ್ ಶೀಟ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇದರೊಳಗೆ ನಿಮಗೆ ಫಸ್ಟ್ ಏನಿದೆ ಇಲ್ಲಿ ಎ ಅಂತ ಇದೆ. ಇವು ಏನವು ಕಾಲಮ್ಸ್, ಇವು ಫೀಲ್ಡ್ ನೇಮ್ ಅಂತ ನಾವು ಹೇಳ್ತೀವಿ. ಇವು 1 2 3 ಇದಾವಲ್ಲ, ಇವಕ್ಕೆ ರೆಕಾರ್ಡ್ಸ್ ಅಂತೀವಿ. ಅಂದರೆ 1 2 3 ಏನಿತ್ತಲ್ಲ ಇವಕ್ಕೆ ರೋ ಅಂತೀವಿ ನಾವು. ಈ ABCD ಏನಿದಾವಲ್ಲ ಇವಕ್ಕೆ ಕಾಲಮ್ಸ್ ಅಂತೀವಿ. ಈಗ ನಾನು ನಿಮಗೆ ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್ ಮಾಡೋದ ಹೇಳ್ಕೊಡ್ತಾ ಇದ್ದೇನೆ. ನೋಡ್ರಿ, ಫಸ್ಟ್ ಏನು ಮಾಡ್ಬೇಕು, ನೀವು ನೇಮ್ ಹಾಕ್ಬೇಕು. ಕೊಟ್ಮೇಲೆ ನೆಕ್ಸ್ಟ್ 3 ಸಬ್ಜೆಕ್ಟ್ ಹಾಕಿಡ್ರಿ. ನೆಕ್ಸ್ಟ್ ಇಂಗ್ಲೀಷ್, ಟ್ಯಾಬ್ ಕೊಟ್ಟರೆ ನೆಕ್ಸ್ಟ್ ಕಾಲಮಿಗೆ ಬರ್ತದೆ. ನೆಕ್ಸ್ಟ್ ನಿಮಗಿಲ್ಲಿ ಇದು ಜಾಸ್ತಿ ಸ್ಪೇಸ್ ಬೇಕು ಅಂದರೆ ಈ ಥರ ಈ ಪ್ಲಸ್ ಮಾರ್ಕ್ ಬರ್ತದೆ ನೋಡ್ರಿ. ಈ ಥರ ಬಂದಾಗ ಸ್ವಲ್ಪ ಮೌಸ್ ಲೆಫ್ಟ್ ಸೈಡ್ ಹಿಡಿದು ಈ ಥರ ಸ್ವಲ್ಪ ಎಳೀರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ 3ನೇ ಸಬ್ಜೆಕ್ಟ್ ಹಾಕೋಣ. ನೆಕ್ಸ್ಟ್ ಇಲ್ಲಿ ಟೋಟಲ್ ಟ್ಯಾಬ್ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್. ಈ ಥರ ಬಂದಮೇಲೆ ಟ್ಯಾಬ್ ಕೊಟ್ಟು ನೋಡಿರಿ, ಇದು ಎಕ್ಸ್ಟ್ರಾ ಆಗೈತೆ ಕಾಲಮ್ ಒಳಗೆ ಅಕ್ಷರಗಳು. ಈ ಥರ ಬಂದಾಗ ನೀವೇನು ಮಾಡಬೇಕು ಅಂದರೆ ಈ ಥರ ಪ್ಲಸ್ ಮಾರ್ಕ್ ಈ ಥರ ಬರ್ಬೇಕು. ಇದ್ರೊಳಗೆ ಬಂದಾಗ ಈ ಥರ ಸ್ವಲ್ಪ ಹಿಡಿದು ಹೇಳಿದ್ರೆ ನಿಮ್ಗೆ ಈ ಥರ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ನೇಮ್ ಹಾಕ್ರಿ. ನಿಮ್ಗೆ ಯಾವುದಾದ್ರೂ ನೇಮ್ಗಳು ಹಾಕಿಡ್ರಿ. ನೆಕ್ಸ್ಟ್ ಮಾರ್ಕ್ಸ್ ಕೊಡೋಕ್ಕಂತ ಹೋಗ್ರಿ. ನೀವೀಗ ಫ್ರೆಂಡ್ಸ್ ಈ ಟೋಟಲ್ಗೆ ಫಾರ್ಮುಲಾನ ನೀವು ಇದರೊಳಗೆ ಟೈಪ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು ಅಂದರೆ ಫಾರ್ಮುಲಾ ಸರಿಯಾಗಿ ನೋಡ್ಕೊಳ್ರಿ. = ಹಾಕಿ ಕನ್ನಡ ಸಬ್ಜೆಕ್ಟ್ ಇರೋದು B ಕಾಲಮ್ ಒಳಗೆ 2ನೇ ರೋ ನಂಬರ್ ಒಳಗಿದೆ. ಹಂಗಾಗಿ B2 ಅಂತ ಹಾಕ್ಕೊಂಡು ಪ್ಲಸ್ ಅಂದರೆ ಈ ಕಡೆ ಎಲ್ಲ ಇತ್ತು ನೋಡ್ರಿ, ಇದು ಪ್ಲಸ್, ಇದು ಮೈನಸ್, ಇದು ಇಂಟು, ಇದು ಡಿವೈಡೆಡ್ ಬೈ ಪ್ಲಸ್ ಹಾಕ್ಕೊಂಡು ನೆಕ್ಸ್ಟ್ ಇಂಗ್ಲೀಷ್ ಯಾವ ಕಾಲಮ್ ಒಳಗಿದೆ ಅಂದರೆ C ಕಾಲಮ್ ಒಳಗಿದೆ. ರೋ ನಂಬರ್ ಸೇಮ್ ಇರುತ್ತೆ 2. C2 ಪ್ಲಸ್ ನೆಕ್ಸ್ಟ್ ಈ 3ನೇ ಸಬ್ಜೆಕ್ಟ್ ಹಿಂದಿ ಯಾವ ಕಾಲಮ್ ಒಳಗಿದೆ, D ಕಾಲಮ್ ಒಳಗಿದೆ. ರೋ ನಂಬರ್ ಸೇಮ್ 2, D2. ಈಗ 3 ಸಬ್ಜೆಕ್ಟ್ನು ನಾವು ಇಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಏನು ಮಾಡ್ಬೇಕು, ನೀವು ಟ್ಯಾಬ್ ಕೊಡ್ಬೇಕು. ನೆಕ್ಸ್ಟ್ ಇಲ್ಲಿ ಪರ್ಸಂಟೇಜ್ ಹಾಕ್ಬೇಕು. ನೀವು ಫಾರ್ಮುಲಾ ಹಾಕ್ಬೇಕಾದ್ರೆ ಕಂಪಲ್ಸರಿ ಯಾವಾಗಲೂ = ಇರಲೇಬೇಕು. ಅವಾಗಾದ್ರೆ ಮಾತ್ರ ಫಾರ್ಮುಲಾ ಬರುತ್ತೆ. = ಇಲ್ಲ ಅಂದರೆ ಫಾರ್ಮುಲಾ ಬರಲ್ಲ. ನೆಕ್ಸ್ಟ್ ಈ ಪರ್ಸಂಟೇಜ್ಗೆ ನಿಮ್ಗೆ ಏನು ಹಾಕ್ಬೇಕು ಅಂತ ನಾನು ಹೇಳಿದ್ದೆ. ಟೋಟಲ್ ಯಾವ ಕಾಲಮ್ ಒಳಗಿತ್ತು ನೋಡ್ರಿ, ಟೋಟಲ್ ಯಾವ್ದ್ರಾಗೈತಿ, ಈ ಕಾಲಮ್ ಒಳಗಿದೆ. ರೋ ನಂಬರ್ 2 = ಹಾಕಿ E2 ಡಿವೈಡೆಡ್ ಬೈ ಸಬ್ಜೆಕ್ಟ್ ಎಷ್ಟಿದಾವೆ, 3 ಸಬ್ಜೆಕ್ಟ್ 3. ನೆಕ್ಸ್ಟ್ ಇಲ್ಲಿ ಟ್ಯಾಬ್ ಕೊಡ್ಬೇಕು ನೀವು, ಅವಾಗ ಪರ್ಸಂಟೇಜ್ ಬರ್ತದೆ ನೋಡ್ರಿ. ಈ ಪರ್ಸಂಟೇಜ್ ಬಂತು. ತಮಗೆ ಮುಂದಿನ ವಿಡಿಯೋದಲ್ಲಿ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂದರೆ
ಇಲ್ಲಿ ಅವರೇಜ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ರಿಮಾರ್ಕ್ಸ್ ಬರುತ್ತೆ. ಥ್ಯಾಂಕ್ ಯು.